97ರಾಗ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಅಭ್ಯರ್ಥಿ ಹಾಕಿದ್ರೆ ಅಭ್ಯರ್ಥಿ ಆರಿಸಿ ಬಂದರು. ಮುಂದೆ 99ರ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆರಿಸಿ ಬಂದರು. ಆ ಏನು 96ರಲ್ಲಿ ನಾವು ಏನು ನಿಂತೀವಿ ಅಲ್ಲಿಂದ ಇಲ್ಲಿವರೆಗೆ ನಾವು ಹಿಂತಿರುಗಿ ನೋಡಿ ಸಿಂಹಾವಲೋಕನ ಮಾಡಿದ್ದೇ ಇಲ್ಲ. ಅಂದರೆ ನಾವು ತಿರುಗಿ ನೋಡಿದ್ದೇ ಇಲ್ಲ ಎಲ್ಲಿವರೆಗೆ 2013ರವರೆಗೆ ನಾವು ನಾವು ನಿಂದಿರಲಾರ್ದ ನಾವು ಈ ಕ್ಷೇತ್ರವನ್ನು ಗೆದ್ಕೋತ ಬಂದೀವಿ. ನಿಮ್ಮನ್ನೇ ಭಾರತೀಯ ಜನತಾ ಪಕ್ಷ ಮತ್ತು ಕೇಂದ್ರ ನಾಯಕರಾಯಿತು, ರಾಜ್ಯ ನಾಯಕರಾಯಿತು ಮತ್ತು ವಿಧಾನಸಭೆಯ ಮತ್ತು ಜಿಲ್ಲೆ ನಾಯಕರಾಯಿತು, ನಿಮ್ಮನ್ನೇ ಯಾಕೆ ಗುರುತಿಸಬೇಕು? ನಿಮ್ಮನ್ನೇ ಒಂದು ಅವಕಾಶ ಮಾಡಿಕೊಟ್ರೆ, ಬಿ ಫಾರ್ಮಿನ ಒಂದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿನಾಗಿ ಒಂದು ಅವಕಾಶ ಮಾಡಿಕೊಟ್ರೆ ನಿಮ್ಮಿಂದ ಪಕ್ಷಕ್ಕೆ ಮುಂದೆ ಲಾಭ ಏನು? ಈ ಕ್ಷೇತ್ರ ಜನತೆಗೆ ನಿಮ್ಮಿಂದ ಲಾಭ ಏನಾಗ್ಬೋದು, ನಿಮ್ಮ ಪಾರ್ಟಿಯಿಂದ ಲಾಭ ಏನಾಗ್ಬೋದು, ಮತ್ತೆ ತೊಂದರೆಗೆ ಒಳಗಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಯಾವ ರೀತಿ ಹೋಗಲಾಡಿಸುವಂಥ ಪ್ರಯತ್ನ ನೀವು ಮಾಡ್ತೀರಿ? ಅಪ್ಪರ್ ಕೃಷ್ಣ ಪ್ರಾಜೆಕ್ಟಿನ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳು ಇವತ್ತಿನವರೆಗೂ ಕೆಲಸಗಳು ಪೂರ್ಣ ಆಗಿಲ್ಲ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಅನೇಕ ವಿಷಯಗಳಲ್ಲಿ ಗ್ರೌಂಡ್ ರಿಪೋರ್ಟನ್ನು ಕೂಡ ನಡೀತಾ ಇದೆ. ಇಂದು ವಿಶೇಷವಾಗಿರ್ತಕ್ಕಂಥ ಕಿತ್ತೂರು ಕರ್ನಾಟಕ ಭಾಗದ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಬಾಗಲಕೋಟೆ ಸಿಟಿ ಮತ್ತು ಬಾಗಲಕೋಟೆ ಗ್ರಾಮೀಣ ವಿಧಾನಸಭಾ ಕ್ಷೇತ್ರವಾಗಿರ್ತಕ್ಕಂಥ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತು ಇನ್ ಸರ್ವೇದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಇಲ್ಲಿಯ ಹಾಲಿ ಶಾಸಕರಾಗಿರ್ತಕ್ಕಂಥ HY ಮೇಟಿಯವರ ಅಕಾಲಿಕ ನಿಧನದಿಂದ ಈ ಕ್ಷೇತ್ರ ಖಾಲಿಯಾಗಿದೆ ಮತ್ತು ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದಾಯಿತು ಮತ್ತು ಕಾಂಗ್ರೆಸ್ನವರಾಯಿತು ಬರಬಾರ್ದಿತ್ತು ಈ ದಿನ, ಆದರೆ ಬಂದಿದೆ. ಕಾಲಕ್ಕೆ ತಕ್ಕಂತೆ ರೀತಿಯಿಂದ ನಡೆದುಕೊಳ್ಳಬೇಕು ಅನ್ನತಕ್ಕಂಥ ವಿಷಯಗಳು ಕೂಡ ಪ್ರಸ್ತಾವನೆ ಆಗ್ತಾ ಇದೆ. ಅಂಥದೇ ಸಂದರ್ಭದಲ್ಲಿ ಬಾಗಲಕೋಟೆ ಉಪಚುನಾವಣೆ ಬರುವಂಥ ಸಂದರ್ಭದಲ್ಲಿ ನಮ್ಮ ಇನ್ ಸರ್ವೇದಿಂದ ಗ್ರೌಂಡ್ ರಿಪೋರ್ಟಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಂಗ್ರೆಸ್ನಿಂದ BJPಯಿಂದ ಹೆಸರುಗಳನ್ನು ಪ್ರಸ್ತಾವನೆ ಆಗ್ತಾ ಇತ್ತು. ಆದರೆ BJPಯಿಂದ ನಿಷ್ಠಾವಂತ ಕಾರ್ಯಕರ್ತನಾಗಿ, BJPಯಿಂದ ಸಮಾಜ ಸೇವೆಯಲ್ಲಿ, RSSನಿಂದ, ಸಂಘ ಪರಿವಾರದಿಂದ, ಜನತಾ ಪರಿವಾರದಿಂದ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇಲ್ಲಿವರೆಗೆ ಕೆಲಸ ಮಾಡುತ್ತಾ ಬಾವುಟ ಕಟ್ಟೋದ್ರಲ್ಲಿ, ಪೇಪರ್ ಹಂಚೋದ್ರಲ್ಲಿ ಮತ್ತು ನಿದ್ದೆಗಣ್ಣಿನಲ್ಲಿ ಹೋಗಿ ಕೆಲಸ ಮಾಡೋದ್ರಲ್ಲಿ ಯಾವತ್ತೂ ಕೂಡ ನಾನು ಭಾರತೀಯ ಜನತಾ ಪಕ್ಷ ಮತ್ತು ಸಂಘ ಪರಿವಾರ RSSನ ಶಿಸ್ತಿನ ಸಿಪಾಯಿ, ನಾನು ಒಬ್ಬ ಚೌಕಿದಾರ ಅನ್ಕೊಂಡು ಮುಂದುವರಿತಾ ಇರುವಂಥ ಮಾನ್ಯ ಶ್ರೀ ಬಸವಲಿಂಗಪ್ಪ ನಾವಲ್ಗಿಯವರು ಇಂದು ನ್ಯೂಸ್ 43 ಇಂಡಿಯಾದ ವಿಶೇಷ ಸಂದರ್ಭದಲ್ಲಿದ್ದಾರೆ. ಬಾಗಲಕೋಟೆ ಉಪಚುನಾವಣೆಯ ಭಾರತೀಯ ಜನತಾ ಪಕ್ಷದಿಂದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಆಗಿರ್ತಕ್ಕಂಥವ್ರು. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಅವರ ಸರ್ವೀಸು ಈ ಪಕ್ಷಕ್ಕೇನಿದೆ, ಪಕ್ಷಕ್ಕೆ ಇವರು ಏನು ಕೊಟ್ಟಿದ್ದಾರೆ, ಪಕ್ಷ ಇವರಿಗೇನು ಕೊಟ್ಟಿದೆ ಮತ್ತು ಈ ಉಪಚುನಾವಣೆಯಲ್ಲಿ ಇವರಿಗೆ ಯಾಕೆ ಅವಕಾಶ ಮಾಡಿಕೊಡಬೇಕು, ಇವೆಲ್ಲ ಲೆಕ್ಕಾಚಾರಿನಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತು ಇನ್ ಸರ್ವೇದಿಂದ ವಿಶೇಷ ಸಂದರ್ಶನ ನಡೀತದೆ. ಅವ್ರ ಜೊತೆ ಮಾತನಾಡೋಣ. ಈ ಸಂದರ್ಶನ ಜೊತೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನಮಸ್ಕಾರ ನಾವಲ್ಗಿಯವರೇ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಆರೋಗ್ಯ ಹೇಗಿದೆ? ಚೆನ್ನಾಗಿದೆ. ಎಸ್. ನನ್ನ ಮೊದಲನೇ ಪ್ರಶ್ನೆ ಸರ್, ಕೇಳಬಾರ್ದು ಆದರೂ ಕೇಳ್ತಾ ಇದ್ರೆ, ನಿಮ್ಮ ವಯಸ್ಸಿನ ಕಡೆ ಈಗ ಎಷ್ಟಿರ್ಬೋದು ಸರ್ ನಿಮ್ಮ ವಯಸ್ಸು? ನನಗೀಗ 61 ವರ್ಷ. ಸರಿ, ಬಾಗಲಕೋಟೆ ನೇರವಾಗಿ ವಿಷಯಕ್ಕೆ ಬಂದುಬಿಡ್ತಾ ಇದ್ದೇನೆ. ಬಾಗಲಕೋಟೆ ಉಪಚುನಾವಣೆ ಬರಬಾರ್ದಿತ್ತು, ಆದರೂ ಕೂಡ ಯಾರೂ ನಿರೀಕ್ಷೆ ಮಾಡಲಿಲ್ಲ. ಈ ಸಂದರ್ಭದಲ್ಲಿ ಚುನಾವಣೆ ಬಂದಿದೆ. ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದಿಂದ ನೀವು ಕೂಡ ಪ್ರಬಲವಾಗಿ ಟಿಕೆಟ್ ಸೇವಾ ಆಕಾಂಕ್ಷಿ ಆಗಿರ್ತಕ್ಕಂಥವ್ರು. ಇದಕ್ಕಿಂತ ಪೂರ್ವಕವಾಗಿ ತಾವು ಪ್ರಾರಂಭ ಮಾಡಿಕೊಂಡಿರ್ತಕ್ಕಂಥ ವಿದ್ಯಾಭ್ಯಾಸದ ಜೀವನ ಎಲ್ಲಿಂದ ಹೇಗೆ ಪ್ರಾರಂಭ ಮಾಡಿಕೊಂಡು ಇಲ್ಲಿವರೆಗೆ ತಲುಪಲಿಕ್ಕೆ ಏರುಪೇರುಗಳನ್ನು ತುಂಬಗಳನ್ನು ತಾವು ನೋಡಿರ್ತೀರಿ, ಕಣ್ಣೀರುಗಳನ್ನು ನೋಡಿರ್ತೀರಿ, ಕಣ್ಣೀರುಗಳನ್ನು ನೋಡಿರ್ತೀರಿ, ಸುಖಗಳನ್ನು ನೋಡಿರ್ತೀರಿ, ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂಥ ಸಂದರ್ಭದಲ್ಲಿ ನೋಡಿರ್ತೀರಿ, ಒಂದು ಹೊತ್ತಿನ ಊಟಕ್ಕೆ ದಾನ ಮಾಡುವಂಥ ಸಂದರ್ಭವನ್ನು ಕೂಡ ತಾವು ನೋಡಿರ್ತೀರಿ. ಇವೆಲ್ಲ ಚೌಕಟ್ಟನ್ನು ಯಾವ ರೀತಿ ನೋಡ್ತಾ ಬಂದರೆ ಇಲ್ಲಿವರೆಗೆ ತಲುಪಲಿಕ್ಕೆ ನಿಮ್ಮ ಶ್ರಮ ಏನು ಸರ್? ನಾನು ಭಾರತೀಯ ಜನತಾ ಪಾರ್ಟಿಯ ಕೆಲಸ ಶುರು ಮಾಡೋದು ನಾನು 6ನೇ ತರಗತಿಯಲ್ಲಿ ಇದ್ದಾಗ. ಯಾವಾಗ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಲಾಯಿತು, ಆ ತುರ್ತು ಪರಿಸ್ಥಿತಿಯನ್ನು
ತೆಗೆದಾದ ಮೇಲೆ ಆವಾಗ ನಮ್ಮ ಪೂಜ್ಯ ತಂದೆಯವರು ಜೈಲಿನಲ್ಲಿದ್ದರು. ಚುನಾವಣೆ ಘೋಷಣೆ ಆಯಿತು, ಲೋಕಸಭೆಗೆ ಚುನಾವಣೆಗೆ. ಬಾಗಲಕೋಟೆ ಕಡೆಯಿಂದ ಕೂಡ ಲೋಕಸಭೆಗೆ ಅಭ್ಯರ್ಥಿಯನ್ನು ಹಾಕಲಾಗಿತ್ತು. ಆವಾಗ ನಮ್ಮ ಇನ್ಚಾರ್ಜ್ ಅಂತೇಳಿ ಮೊಳಕಾಲ್ಮೂರಿಂದ ಒಬ್ಬರು ಬಂದಿದ್ದರು, ವೀರಭದ್ರಪ್ಪ ಅಂತನವರು. ಆವಾಗ ನನಗೆ ಏನು ಕೆಲಸ ಕೊಟ್ಟಿದ್ದರು ಅಂತಂದರೆ, ನಾನು ಆ ಚುನಾವಣೆಯಲ್ಲಿ ಒಬ್ಬರಿಗೆ 50 ಬ್ಯಾಲೆಟ್ ಪೇಪರ್ ಮತಪತ್ರಗಳನ್ನು ಕೊಡಬೇಕು, ಪ್ಯಾಂಪ್ಲೆಟ್ಸು, ಪ್ರಚಾರ ಪತ್ರ ಕೊಡಬೇಕು. ಒಬ್ಬ ವ್ಯಕ್ತಿಗೆ 4 ಚಪಾತಿ 4 ಜುನುಕ, ಆಮ್ಯಾಗೆ ಅವ್ರಿಗೆ 10 ರೂಪಾಯಿ ಸೈಕಲ್ ಹೊಡಿಲಿಕ್ಕೆ ಈ ರೀತಿ ಕೊಡಬೇಕಂತ ಪರಿಸ್ಥಿತಿ ಇತ್ತು. ಅವಾಗ ಕೊಡ್ತಿದ್ದೆ ನಾನು. ಆವಾಗಿನ ಪರಿಸ್ಥಿತಿ ಏನಂದರೆ, ಅವರು ಯಾವ ಹಳ್ಳಿಗೆ ಹೋದರು, ಎಷ್ಟು ದಿನ ಸಂಪರ್ಕ ಮಾಡಿದರು, ಏನು ಸಂಪರ್ಕ ಮಾಡಿದರು, ಅವರಿಂದ ಫೀಡ್ಬ್ಯಾಕ್ ತೊಗೊಂಡು ಉಳಿದ ದುಡ್ಡನ್ನು ವಾಪಸ್ ಕೊಡುವಂಥ ಪರಿಸ್ಥಿತಿ ಆವಾಗಿತ್ತು. ಅದಾದಮೇಲೆ 77 ಆದಮೇಲೆ ಮುನ್ನ ರಾಜಕೀಯ ಸ್ಥಿತ್ಯಂತರಗಳು ಬದಲಾವಣೆಗಳು ಆಗ್ತಾ ಬಂದಾಗ 83ರಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಏನು ಒಂದು ಚುನಾವಣೆ ನಡೀತು. ಚುನಾವಣೆಯೊಳಗೆ ಜನತಾ ಪಕ್ಷದ ಆವಾಗಿನ ವೀಕ್ಷಕರಾಗಿ ಬಂದಂಥ ರಾಮಕೃಷ್ಣ ಹೆಗಡೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದರು. ನಾವು ಆವಾಗ ನಮ್ಮ ದಿವಂಗತ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾಂಗ್ರೆಸ್ಸೇತರ ಸರ್ಕಾರ ಬರ್ತೈತಿ ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ನಮ್ಮಲ್ಲಿ 18 ಜನ ಬಾಗಲಕೋಟೆ ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆಯಿಂದ ಒಬ್ಬೊಬ್ಬರು ಶಾಸಕರು ಆರಿಸಿ ಬಂದಿದ್ದರು, ಗುಳೇಗುಡ್ಡ ಮತ್ತು ಬಿಜಾಪುರ. ಆವಾಗ ಒಂದೇ ಕಾಂಗ್ರೆಸ್ ಸರ್ಕಾರ ಬರ್ತೈತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಬಾಹ್ಯ ಬೆಂಬಲ ಕೊಟ್ವಿ. 85ರಲ್ಲಿ ಮತ್ತೆ ಪುನಃ ಲೋಕಸಭೆ ಚುನಾವಣೆ ಆದ ಹೊತ್ನಾಗ ಆಗಿನ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಜನತಾ ಪಕ್ಷದ್ದು ಎಲ್ಲ ಕ್ಷೇತ್ರ ಕಳ್ಕೊಂತು. ಆವಾಗ ನಾವು ಅವ್ರಿಗೆ ಏನು ಬಾಹ್ಯ ಬೆಂಬಲ ಕೊಟ್ಟಿದ್ದು ನಮ್ಮ ಜೋಡಿ ಚರ್ಚೆ ಮಾಡಿ ಅವರು ಇದನ್ನು ಮಾಡಬೇಕಾಗಿತ್ತು, ಅವ್ರು ಮಾಡಲಿಲ್ಲ. ಆದ್ರೆ ನಾವು ನೇರವಾಗಿ ಚುನಾವಣೆಗೆ ಹೋದ್ವಿ. ಅಲ್ಲಿಂದ ನಾವು ಇಲ್ಲಿವರೆಗೆ ಬಂದಂಥ ಪರಿಸ್ಥಿತಿ ಎಲ್ಲ ರಾಜಕೀಯ ವಿದ್ಯಮಾನಗಳು, ರಾಜಕೀಯ ಬದಲಾವಣೆ ಸ್ಥಿತಿ ಅಂತ ನಾವು ನೋಡ್ಕೊತ ಬಂದೀವಿ. ನಾವು ಎಲ್ಲಿ ಮಟ್ಟ ನಾವು ನಿಂದಿರಬೇಕಾತಂದ್ರೆ 96ರಲ್ಲಿ ದಿವಂಗತ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಈ ದೇಶದ ಪ್ರಧಾನಮಂತ್ರಿ ಆಗೋ ಮಟ್ಟ ನಾವು ನೋಡ್ಕೊತ ಬಂದ್ವಿ. ಮುಂದೆ 97ರಲ್ಲಿ ಬಾಗಲಕೋಟೆ ಲೋಕಸಭೆ ಏನು ಒಂದು ಸಂಸದರಾಗಿದ್ದರು, ಅವರು ಚುನಾವಣೆಗೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವಿಧಾನಸಭೆಗೆ ಸ್ಪರ್ಧೆ ಮಾಡಿದರು. ಆ ಹೊತ್ತಿನಾಗ ಭಾರತೀಯ ಜನತಾ ಪಾರ್ಟಿಗೆ ಒಂದು ಅವಕಾಶ ಕೊಡಲಾಯಿತು. ಆವಾಗ 97ರಾಗ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಅಭ್ಯರ್ಥಿ ಆರಿಸಿ ಬಂದರು. ಮುಂದೆ 99ರ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆರಿಸಿ ಬಂದರು. ಏನು 96ರಲ್ಲಿ ನಾವು ಏನು ನಿಂತೀವಿ ಅಲ್ಲಿಂದ ಇಲ್ಲಿವರೆಗೆ ನಾವು ಹಿಂತಿರುಗಿ ಸಿಂಹಾವಲೋಕನ ಮಾಡಿದ್ದೇ ಇಲ್ಲ. ಅಂದರೆ ನಾವು ತಿರುಗಿ ನೋಡಿದ್ದೇ ಇಲ್ಲ. ಎಲ್ಲಿವರೆಗೆ 2013ರವರೆಗೆ ನಾವು ನಿಂದಿರಲಾರ್ದ ನಾವು ಈ ಕ್ಷೇತ್ರವನ್ನು ಗೆದ್ಕೋತ ಬಂದೀವಿ. ನಾನು ಏನು ಹೇಳಬೇಕಾಗಿದ್ದೇನೆಂದರೆ, ನಮ್ಮ ಪರಿವಾರ ಮೊದಲಿನಿಂದಲೂ ನಮ್ಮ ತಂದೆಯವರ ಆದಿಯಾಗಿ, ನಮ್ಮ ಹಿರಿಯ ಸಹೋದರ ವಿಜಯಕುಮಾರ್ ಆದಿಯಾಗಿ ನಾವೆಲ್ಲರೂ ಸಂಘ ಪರಿವಾರದ ಜೊತೆ ಗುರುತಿಸ್ಕೊಂಡು ಬಂದಂಥವ್ರು. ನಮ್ಮ ತಂದೆಯವರು ಸಂಘ ಚಾಲಕರಾಗಿ ಕೆಲಸ ಮಾಡಿದರು. ನಮ್ಮ ಹಿರಿಯ ಸಹೋದರ ವಿಜಯಕುಮಾರ್ನ ಅವರಿಗೆ ಕೆಲಸ ಮಾಡಿದರು. ದಿವಂಗತ HN ಅನಂತಕುಮಾರ್ ಅವ್ರ ಜೊತೆ ಕೆಲಸ ಮಾಡಿದಂಥ ಅನುಭವ. ಈಗಿನ ಲೋಕಸಭಾ ಸದಸ್ಯ ವಿಶ್ವೇಶ್ವರ ಕಾಗೇರಿ ಆಗಿರ್ಬೋದು, ಬಹಳಷ್ಟು ಜನ ಹಿರಿಯರ ಜೋಡಿ ಕೆಲಸ ಮಾಡಿದಂಥ ಅನುಭವ ನಮ್ಮ ಅಣ್ಣನಿಗಿತ್ತು. ನಾನು ಇವತ್ತು ಇಡೀ ಕ್ಷೇತ್ರದಲ್ಲಿ ನಾನು ಬಹಳಷ್ಟು ಪಾರ್ಟಿ ವಹಿಸಿದಂಥ ಜವಾಬ್ದಾರಿಗಳನ್ನ ತೆಗೆದುಕೊಂಡು ಪಾರ್ಟಿ ಕೆಲಸ ಮಾಡ್ಕೊತ ಬಂದೀನಿ. ಯಾವುದೇ ಸ್ಥಾನಮಾನದ ಅಪೇಕ್ಷೆ ಇಲ್ಲದ ಕೆಲಸ ಮಾಡ್ಕೊತ ಬಂದೀನಿ. ಆದ್ದರಿಂದ ಈ ಪ್ರಸಕ್ತ ಏನೋ ಒಂದು ವಿಧಾನಸಭೆಗೆ ಉಪಚುನಾವಣೆ ಬರಬಾರ್ದಾಗಿತ್ತು, ಬಂತು. ಶಾಸಕರು ಈ ರೀತಿ ಒಮ್ಮಿಂದೊಮ್ಮೆಲೆ ನಮ್ಮನ್ನ ನಮಗೂ ಕಲ್ಪನೆ ಇಲ್ಲ. ಆದರೆ ಕೌಟುಂಬಿಕ ಹಿನ್ನೆಲೆಯಲ್ಲಿ ಅನುಕಂಪದ ಆಧಾರ ಮೇಲೆ ಅವ್ರ ಮನೆಯಲ್ಲಿ ಅಭ್ಯರ್ಥಿ ಹಾಕಿ ಆರಿಸಿ ಬರ್ತಾನೆ ಮತ್ತು ಆಡಳಿತವ್ರ ಸರ್ಕಾರ ಅಲ್ಲಿ ನಿಂದಿರ್ತೈತಿ ಅನ್ನುವಂಥದ್ದು ಮತದಾನ ಮಾಡೋರು, ಮತ ಕೊಡೋರು, ಮತದಾರರು ಈ 2.5 ವರ್ಷ ನಾನು ಈ ಜನ ಈ 2023 ಇಲ್ಲಿವರೆಗೆ ಸರ್ಕಾರದನ್ನು ನೋಡ್ಕೊತ ಬಂದಾರೆ. ಯಾವುದೇ ಒಂದು ಇದಕ್ಕೆ ಕೆಲಸ ಮಾಡಿದ್ದಿಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಮೊದಲೇಕಿಂದ ಕೆಲಸ ಮಾಡ್ಕೊತ ಬಂದೀನಿ.
ನನಗೊಂದು ಅವಕಾಶ ಕೊಡ್ರಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಸರಿ, ಭಾರತೀಯ ಜನತಾ ಪಕ್ಷಕ್ಕೆ ಸುಮಾರು ವಯಸ್ಸಿನಿಂದ ಈಗ ನಿಮಗೆ 61 ವರ್ಷ, ಹತ್ತತ್ರ ತಾವು 15-16ನೇ ವಯಸ್ಸಿನಿಂದನೇ 12ನೇ ವಯಸ್ಸು, ಸರಿ 12ನೇ ವಯಸ್ಸಿನಿಂದನೇ ನಿಮ್ಮ ಸೇವೆಯನ್ನು ಸಂಘ ಪರಿವಾರಕ್ಕೆ ಮತ್ತು ಸಂಘಕ್ಕೆ ಜನತಾ ಪರಿವಾರಕ್ಕೆ ಕೊಡ್ತಾ ಮತ್ತು ಇಲ್ಲಿವರೆಗೆ ಭಾರತೀಯ ಜನತಾ ಪಕ್ಷ ಕೂಡ ತಾವು ಜನತಾ ಪರಿವಾರ ಒಂದು ಅಲ್ಲ ನಮ್ಮದು ಸಂಘ ಪರಿವಾರ. ಸಂಘ ಪರಿವಾರ ಪರಿವಾರ ಅಂತ ನಾವು ಗುರುತಿಸ್ಕೊತೀವಿ. ನಾವು ಪದೇ ಪದೇ ಇಲ್ಲಿ ಸಂಘ ಪರಿವಾರ ಅಂತ ಹೇಳ್ಕೊಳ್ಳೋದು ಅಷ್ಟು ಸಮಂಜಸ ಅಲ್ಲ. ಯಾಕಂದ್ರೆ ನಮ್ಮನ್ನು ಇಲ್ಲಿ ಕೆಲಸ ಮಾಡೋಕ್ಕೆ ನಮಗೆ ಇಲ್ಲಿ ಕೊಟ್ಟಿರ್ತಾರೆ, ಅವರು ಕೆಲಸ ಮಾಡಿರ್ತಾರೆ. ಪರಿವಾರ ಜೊತೆ ನಾವು ಕೆಲಸ ಮಾಡ್ಕೊತ ಬಂದೀವಿ. ಸರಿ, ಪರಿವಾರ ಜೊತೆ ತಾವು ಜಾಯಿಂಟ್ ಆದ್ರಿ, ಇಲ್ಲಿವರೆಗೆ ತಾವು ದುಡಿತಾ ಬಂದ್ರಿ. ನಿಮ್ಮನ್ನೇ ಭಾರತೀಯ ಜನತಾ ಪಕ್ಷ ಮತ್ತು ಕೇಂದ್ರ ನಾಯಕರಾಯಿತು, ರಾಜ್ಯ ನಾಯಕರಾಯಿತು ಮತ್ತು ವಿಧಾನಸಭೆಯ ಮತ್ತು ಜಿಲ್ಲೆ ನಾಯಕರಾಯಿತು, ನಿಮ್ಮನ್ನೇ ಯಾಕೆ ಗುರುತಿಸ್ಬೇಕು? ಒಂದು ವೇಳೆ ಗುರುತಿಸುವುದು ಆದರೆ ಯಾವ ಆಧಾರದ ಮೇಲೆ ಗುರುತಿಸಬೇಕು? ನಿಮ್ಮನ್ನೇ ಒಂದು ಅವಕಾಶ ಮಾಡಿಕೊಟ್ರೆ, ಬಿ ಫಾರ್ಮಿನ ಒಂದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿನಾಗಿ ಒಂದು ಅವಕಾಶ ಮಾಡಿಕೊಟ್ರೆ ನಿಮ್ಮಿಂದ ಪಕ್ಷಕ್ಕೆ ಮುಂದೆ ಲಾಭ ಏನು? ನೋಡಿ, ನನಗೆ ಯಾಕೆ ಒಂದು ಅವಕಾಶ ಕೊಡಬೇಕು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೇನೆ. ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಾಗಲಕೋಟೆ ನಗರ ಮಂಡಳ ಹಿಡ್ಕೊಂಡು ಇವತ್ತು ಜಿಲ್ಲಾ ಅಧ್ಯಕ್ಷನಾಗಿ, ಭಾರತೀಯ ಜನತಾ ಯುವ ಮೋರ್ಚಾದ ಜಿಲ್ಲಾ ಅಧ್ಯಕ್ಷನಾಗಿ, ರಾಜ್ಯ ಕಾರ್ಯಕರ್ತ ಸದಸ್ಯ, ಬಹಳಷ್ಟು ಸ್ಥಾನಮಾನಗಳನ್ನು ನಾನು ಸಮರ್ಪಕವಾಗಿ ನಿರ್ವಹಿಸಿ ಬಂದಂಥವು. ಇವತ್ತಿನವರೆಗೂ ನನಗೆ ಅವಕಾಶ ಸಿಕ್ಕಿಲ್ಲ. 96ರಿಂದ ಇಲ್ಲಿವರೆಗೆ ಚುನಾವಣೆಗೆ ಹಾಕೋದು ಬಂದು ನನಗೆ ಅವಕಾಶ ಸಿಕ್ಕಿಲ್ಲ. ನನಗೊಂದು ಅವಕಾಶ ಕೊಟ್ಟರೆ ನಾನು ಈ ಕ್ಷೇತ್ರದ ಏನು ನಮ್ಮ ಯೋಜನೆಗಳು ಮತ್ತು ನಮ್ಮ ಕೆಲಸ ಕಾರ್ಯ ಏನು ಮಾಡಬೇಕು ಅನ್ನುವಂಥದ್ದು ಒಂದು ನಮ್ಮಲ್ಲಿ ತಲೆಯಾಗ ಏನು ವಿಚಾರಗಳದು ಅದನ್ನು ಮಾಡ್ಬೋದು, ಕ್ಷೇತ್ರದ ಜನತೆಗೆ ನಾನು ಮಾಡ್ಬೋದು ಅನ್ನೋಂಥ ಒಂದು ಆಶೆಯಿಂದ ನಾನು ಈ ಉಪಚುನಾವಣೆಯಲ್ಲಿ ನಾನು ಟಿಕೆಟ್ ಕೇಳ್ತಾ ಇದ್ದೇನೆ. ಎಸ್, ಈ ಉಪಚುನಾವಣೆಯಿಂದ ಒಂದು ವೇಳೆ ನಿಮಗೆ ನಿರಾಸೆ ಆಗ್ತಾ ಬಂದಿದೆ, ಇದೊಂದು ಬಾಡಿ ಕೊಟ್ಟು ನೋಡೋಣ ಟಿಕೆಟ್ ನಿಮಗೆ ಅಂತ ಒಂದು ವೇಳೆ ನಿಮ್ಗೆ ಅವಕಾಶ ಸಿಕ್ಕರೆ, ಈ ಕ್ಷೇತ್ರ ಜನತೆಗೆ ನಿಮ್ಮಿಂದ ಲಾಭ ಏನಾಗ್ಬೋದು, ನಿಮ್ಮ ಪಾರ್ಟಿಯಿಂದ ಲಾಭ ಏನಾಗ್ಬೋದು, ಮತ್ತೆ ತೊಂದರೆಗೆ ಒಳಗಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಯಾವ ರೀತಿ ಹೋಗಲಾಡಿಸುವಂಥ ಪ್ರಯತ್ನ ನೀವು ಮಾಡ್ತೀರಿ? ಎಕ್ಸಾಂಪಲಿಗೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಆಗಿರಲಿ, ಹಳೆ ಬಾಗಲಕೋಟೆಯಿಂದ ಹೊಸ ಬಾಗಲಕೋಟೆಗೆ ಶಿಫ್ಟ್ ಮಾಡಿರ್ತಕ್ಕಂಥ ಅಭಿವೃದ್ಧಿ ವಿಷಯಗಳನ್ನಾಗಿರಲಿ, ಮತ್ತು ಇಲ್ಲಿ ಬೇಕಾಗಿರ್ತಕ್ಕಂಥ ಇನ್ನಿತರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳನ್ನಾಗಿರಲಿ, ಯಾವ ರೀತಿಗೆ ಪಾತ್ರ ವಹಿಸ್ಬೋದು? ನೋಡಿ, ಈಗ ನಾನು ಬಾಗಲಕೋಟೆ ನನಗೆ ಅಕಸ್ಮಾತ್ ಪಾರ್ಟಿ ನನ್ನನ್ನು ಗುರುತಿಸಿ ನನಗೊಂದು ಅವಕಾಶ ಕೊಟ್ಟದ್ದೇ ಆದರೆ ನಾನು ಏನನ್ನು ಮಾಡ್ಬೋದು. ಈ ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರ ಕಾಯಂ ಮುಳುಗಡೆ ನಗರಿ ಅಂತೇಳಿ ಹಣೆಪಟ್ಟಿ ಕಟ್ಟಿಕೊಂಡು ಬಂದೈತಿ. ಈ ಮುಳುಗಡೆ ನಗರಿ ಅಂತ ಹಣೆಪಟ್ಟಿ ಕಟ್ಟಿಕೊಂಡು ಬಂದಂಥ ಸಂದರ್ಭದಲ್ಲಿ ಇವತ್ತು ಬಾಗಲಕೋಟೆ ನವನಗರ ಇವತ್ತು ಈಗಿನ 3ನೇ ಹಂತ ಇವತ್ತು ಕೆಲಸ ನಡೀತಾ ಇದೆ. ಅದನ್ನು ಹಿಡ್ಕೊಂಡು ಇವತ್ತು ಸುಮಾರು 6100 ಎಕರೆದಲ್ಲಿ ನವನಗರ ಸ್ಟಿಪ್ಲೇಟ್ ಆಗಿದೆ, ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾಯಿದೆ. ಆದರೆ ನಮಗೆ ಏನು ಮೂಲಭೂತವಾಗಿ ಏನು ಕೆಲಸ ಏನು ಮತದಾರ ಅಪೇಕ್ಷೆ ಮಾಡ್ತಾರೆ ಆ ಅಪೇಕ್ಷೆಗಳನ್ನ ಈಡೇರಿಸುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇಲ್ಲಿ ಬಾಗಲಕೋಟೆ ವ್ಯಾಪಾರದ ಸಮಸ್ಯೆ ಆಗಿರ್ಬೋದು, ನಿರುದ್ಯೋಗಿ ಯುವಕರಾಗಿರ್ಬೋದು, ಬಹಳಷ್ಟು ಜನರ ಸಮಸ್ಯೆಗಳು ಅದಾವೆ ಇವತ್ತು. ಈಗ ಬಾಗಲಕೋಟೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ನಿಂದ ಇವತ್ತು ನಾವು ರಾಷ್ಟ್ರೀಯ ಯೋಜನೆಗೆ ತ್ಯಾಗ ಮಾಡಿದಂಥ ಜನ, ನಾವು ರಾಷ್ಟ್ರೀಯ ಯೋಜನೆಗೆ ತ್ಯಾಗ ಮಾಡಿದ ಜನ. ನಮಗೆ ಪರ್ಯಾಯವಾಗಿ ವ್ಯವಸ್ಥಿತವಾದ ಅನುಕೂಲಗಳನ್ನು ಮಾಡಿಕೊಡ್ಬೇಕಾಗಿದ್ದು ಆ ಸರ್ಕಾರದ ಕರ್ತವ್ಯ. ಆದರೆ ಏನಾಗೈತೆ ಅಂದರೆ ಇವತ್ತು 64ರಿಂದ ಆಗಿನ ದಿವಂಗತ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಏನು ಫೌಂಡೇಶನ್ ಸ್ಟೋನ್ ಹಾಕೋದು ಮ್ಯಾಗೂ ಸಹಿತ ಇವತ್ತಿನವರೆಗೂ ಅದನ್ನು ಮಾಡೋಕ್ಕಾಗ್ತಾಯಿಲ್ಲ. ಆದ್ದರಿಂದ ಇವತ್ತು ನೋಡಿ, ಬಾಗಲಕೋಟೆ ಸುಮಾರು 75% ಜನ ನವನಗರಕ್ಕೆ ಸ್ಥಳಾಂತರಗೊಂಡಾರ. ಯಾವುದಕ್ಕೆ ಅಂತಂದ್ರೆ ಮುಳುಗಡೆ ನಗರಿ ಅಂತೇಳಿ ಸ್ಥಳಾಂತರಗೊಂಡಾರ. ಆದರೆ ಅಲ್ಲಿ ಪರಿಸ್ಥಿತಿ ಏನು? ಅವ್ರಿಗೆ ದುಡಿಯೋ ಕೈಗೆ ಕೆಲಸ ಇಲ್ಲ, ಅಲ್ಲಿಯೂ ವ್ಯಾಪಾರ ಇಲ್ಲ. ಬಾಗಲಕೋಟೆ ಹಳೆ ನಗರದಲ್ಲೂ ವ್ಯಾಪಾರ ಇಲ್ಲ. ವಿದ್ಯಾಗಿರಿ ಅಂತೇಳಿ 3 ಕಡೆ ಹಂಚಿ ಹೋಗ್ಬಿಟ್ಟೈತಿ. ಬಾಗಲಕೋಟೆ ವಿಧಾನಸಭಾ ಮತ್ತು ಬಾಗಲಕೋಟೆ ನಗರ 3 ಕಡೆ ಹರಿದು ಹಂಚೋದು ಹೊತ್ತಿನಾಗ ನಾವು ಹಳೆ ಬಾಗಲಕೋಟ, ನವನಗರ ಮತ್ತು ವಿದ್ಯಾಗಿರಿ ಈ ರೀತಿ ಆದ ಹೊತ್ತಿನಾಗ
ಜನ ನಮ್ಮಿಂದ ಅಪೇಕ್ಷೆ ಪಡೋದೇನು? ಅವರಿಗೆ ಪರ್ಯಾಯವಾಗಿ ದುಡ್ಕೊಂಡು ತಿನ್ನೋಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ನಾವು 2006ರಿಂದ ನಿಮಗೆ ಒಂದು ದಯವಿಟ್ಟು ಈಗ 2006 ಮಟ್ಟ ಬರುವವರೆಗೂ 519.56ಕ್ಕೆ ನಿಂದಂಥ ಮುಳುಗಡೆ ಪ್ರೊಸೆಸ್ ಹಾಗೆ ನಿಂತುಬಿಟ್ಟಿತ್ತು. ನಮ್ಮ ಏನು ಒಂದು ಮೈತ್ರಿಕೂಟ ಸರ್ಕಾರ ಬಂದ ಮ್ಯಾಗ ಸನ್ಮಾನ್ಯ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಸಚಿವರಾದ ಮ್ಯಾಗ ನಾವು 2006ರಿಂದ ಇವತ್ತಿನವರೆಗೂ ನಾವು ಈ 525.100 ಮೀಟ್ರಿಗೆ ಇವತ್ತು ಬಾಲ್ಕೋಟ್ ಜನತೆಗೆ ಅಲ್ಲಿ ಶಿಫ್ಟ್ 525 ಮೀಟರ್ ಮುಳುಗಡೆ ಹಂತದ ಬರುವಂಥವ್ರು ಎಲ್ಲರೂ ನಾವು ಶಿಫ್ಟ್ ಮಾಡುವಂಥ ಕೆಲಸ ಮಾಡೀವಿ. ಅದು ಒಂದೇ ನಾವು ಮಾಡೋಕ್ಕಾಗಿದ್ದು. ಯಾಕಂತಂದರೆ ನಾವು ಬಾಗಲಕೋಟೆಯ ಏನು ನಮ್ಮ ಸರ್ಕಾರದ ಹೊತ್ನಾಗ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ನಮ್ಮ ಕೈಯಾಗಿದ್ದ ಹೊತ್ನಾಗ ನಾವು ಕೈಗಾರಿಕೋದ್ಯಮಿಗಳನ್ನು ಆಕರ್ಷಣೆ ಮಾಡಲಿಕ್ಕೆ, ಇಲ್ಲಿಯ ಜನರಿಗೆ ದುಡಿಕೆ ಕೆಲಸ ಕೊಡಲಿಕ್ಕೆ ನಾವೇನು ಒಂದು ವಿಚಾರ ಮಾಡಿದ್ದೀವಿ ಅಂದರೆ, ಯಾರು ಕೈಗಾರಿಕೋದ್ಯಮಿಗಳು ಬಾಗಲಕೋಟೆ ನಗರಕ್ಕೆ ಕೈಗಾರಿಕೆಯನ್ನು ಹಾಕ್ಲಿಕ್ಕೆ ಬರ್ತಾರಂತಾರೆ ಅವರಿಗೆ ನಾವು ಜಾಗ ಇದ್ರ ಯಾವುದು ಒಂದು ಇದ್ರ ರೇಟ್ನೊಳಗೆ ಕೊಡ್ತೀವಿ ಅಂತ ಹೇಳಿ, ಆಮ್ಯಾಗ ಪ್ಲಸ್ ವಿದ್ಯುತ್ ಸರಬರಾಜು ಪುಕ್ಕಟೆ ವಿದ್ಯುತ್ ಸರಬರಾಜು, ಆ ಕೈಗಾರಿಕೆ ಬೇಕಂತ ನೀರನ್ನು ಕೂಡ ಪುಕ್ಕಟೆ ಕೊಡ್ತೀವಿ ಅಂತ ಹೇಳಿದ್ವಿ. ಆದರೆ ಈ ಕೈಗಾರಿಕೋದ್ಯಮಗಳು ಏನು ಕೇಳ್ತಾರೆ ಅಂತಂದರೆ, ಇಲ್ಲಿ ಬಂದು ಜಾಗ ನೋಡ್ಕೊಂತ ಕೈಗಾರಿಕೋದ್ಯಮ ಕೇಳೋದು ಒಂದೇ ಏನಂತಂದರೆ, ಟ್ರಾನ್ಸ್ಪೋರ್ಟೇಷನ್ ಸಾರಿಗೆ ವ್ಯವಸ್ಥೆ ಸರಿ ಐತಿಲ್ಲೋ, ತಾವು ಬಂದು ಹೋಗೋಕ್ಕೆ ಅನುಕೂಲ ಆಕತ್ತಿಲ್ಲೋ, ಹೌದು ಇದನ್ನು ನೋಡ್ತಾರೆ. ತಾವು ರೆಡಿ ಮಾಡಿರ್ತಕ್ಕಂಥ ಪ್ರಾಡಕ್ಟನ್ನು ಮತ್ತೊಂದು ಕಡೆ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಸಾರಿಗೆ ವ್ಯವಸ್ಥೆ ಅವಶ್ಯಕತೆ ಇರಲೇಬೇಕು. ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಮಟ್ಟಿಗೆ ಹೇಳೋದಾದರೆ ಇವತ್ತು ಸುಮಾರು ಜಿಲ್ಲೆಯಲ್ಲಿ ಒಂದು 15-16 ಇವು ಸಕ್ಕರೆ ಕಾರ್ಖಾನೆ ಕೆಲಸ ಮಾಡಕತ್ತಾವೆ. ಸಕ್ಕರೆ ಕಾರ್ಖಾನೆಗಳು ಇವತ್ತು ಸಕ್ಕರೆ ಉತ್ಪಾದನೆ ಮಾಡಕತ್ತಾವೆ. ಅದರ ಹೊರತಾಗಿ ಇಲ್ಲಿ ಈ ಕಬ್ಬಿಣದ ಎದುರು ಮತ್ತು ಇದರದ್ದು ಉಕ್ಕಿನ ಎದುರು ಸಿಗುವಂಥ ಒಂದು ಏರಿಯಾ ನೀವು ನೋಡಿರ್ಬೋದು. ಇಳ್ಕಲ್ದಿಂದ ಅಪ್ ಟು ಲೋಕಾಪುರವರೆಗೆ ಸರ್ಕಾರ ಅದನ್ನು ಗುರುತಿಸೈತಿ ಆ ಜಾಗ ಅಂಥೇಳಿ. ಸುಮಾರು 25,000 ಎಕರೆ ಜಾಗ ಗುರುತು ಮಾಡೈತಿ. ಆದ್ದರಿಂದ ನಾವು ಯಾರು ಕೈಗಾರಿಕೋದ್ಯಮ ಬರ್ತಾರ ಅಂತ ಅಂದೊತ್ನಾಗ ಅವರಿಗೆ ಈ ಎಲ್ಲ ನಾವು ಸರ್ಕಾರ ನಾವು ಏನು ಕೊಡ್ಬೋದಾಗಿದ್ದನ್ನು ನಾವು ಹೇಳಿದ್ರು ಸಹಿತ ಇವತ್ತು ನೋಡಿ ಜನ ಇದು ಕೈಗಾರಿಕೆ ಬರ್ತಾಯಿಲ್ಲ. ಪರ್ಯಾಯವಾಗಿ ನಾವು ಏನು ಮಾಡ್ಬೋದು ಅನ್ನೋದಂಥದ್ದನ್ನು ನಾವು ರಾಜ್ಯ ಸರ್ಕಾರವನ್ನು ಒತ್ತಡ ತೊಗೊಂಬಂದು ಕೈಗಾರಿಕೆ ಬಂದು ಒತ್ತಾಯದಿಂದ ತಂದು ಇಲ್ಲಿ ಹಾಕಬೇಕಾಗಿದೆ. ಸುಮಾರು ಜನ ಇಲ್ಲಿ ನಿರುದ್ಯೋಗ ಯುವಕರಿದಾರ, ಕೆಲಸ ಇರಲಾರ್ದ ಇವತ್ತು ಏನಾಗೈತೆ ಅಂದರೆ ಅಲ್ಲಿ ಕೆಲಸ ಇಲ್ಲ ಅಂದ್ಕೊಂಡು ಇಲ್ಲಿ ಬರೋದು, ಇಲ್ಲಿ ಕೆಲಸ ಇಲ್ಲ ಅಂದ್ಕೊಂಡು ಅಲ್ಲಿ ಹೋಗೋದು, ಈ ರೀತಿ ಒಂದು ವ್ಯವಸ್ಥೆ ಆಗಿದೆ. ಮತ್ತು ಅಪ್ಪರ್ ಕೃಷ್ಣ ಪ್ರಾಜೆಕ್ಟಿನ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳು ಇವತ್ತಿನವರೆಗೂ ಕೆಲಸಗಳು ಪೂರ್ಣ ಆಗಿಲ್ಲ. ಲಿಫ್ಟ್ ಇರಿಗೇಷನ್ ಸಿಸ್ಟಮ್ ನಾವು ನಮ್ಮ ಸರ್ಕಾರದನಾಗ ಶಿರೂರು, ಕಡ್ಲಿಮಟ್ಟಿ, ಅಚನೂರು, ಭಗವತಿ ಭಾಳ ಕಡೆ ಮಾಡಿದರು. ಆಗಿನ ನಮ್ಮ ಶಾಸಕರು ವೀರೇಂದ್ರ ಚರಂತಮಠವರು ಒತ್ತಾಯಪೂರ್ವಕವಾಗಿ ತಮ್ಮ ಮಹತ್ವಾಕಾಂಕ್ಷಿ ಯೋಜನೆ ಅಂತೇಳಿ ಕೆಲವು ಕಡೆ ಭಾಳಷ್ಟು ಕಡೆ ತೊಗೊಂಬಂದಾರೆ. ಬಟ್ ಇವತ್ತಿನ ಈ ಸರ್ಕಾರಕ್ಕೆ ಅದಕ್ಕೂ ಸಹಿತ ದುಡ್ಡು ಕೊಡಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಆರಿಸಿ ಬಂದರೆ ಇದರ ಬಗ್ಗೆ ಸರ್ಕಾರದ ಒತ್ತಡ ತೊಗೊಂಬಂದು ಆ ಯೋಜನೆ ಕಂಪ್ಲೀಟ್ ಮಾಡಿದರೆ ಅದು ನೀರಾವರಿ ಆಕೈತಿ, ಸಂಪೂರ್ಣ ನೀರಾವರಿ ಆಗಿ ಹೋಗ್ತೈತಿ. ಆ ನಿಟ್ಟಿನೊಳಗೆ ನಾವು ಪ್ರಯತ್ನ ಮಾಡೋದು. ಮತ್ತು ಇಲ್ಲಿ ವ್ಯಾಪಾರಸ್ಥರಿಗೆ ಅಲ್ಲಿ ಹೋಗಿ ಒಂದು ಸಮರ್ಪಕ ಜಾಗೆಯನ್ನು ನಾವು ತೋರಿಸಲಾರದಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಭಾಳಷ್ಟು ಜನ ಏನೇನೋ ಹೇಳ್ಕೊತ ಹೊಂಟಾರ, ಅದ್ರ ಚರ್ಚೆ ಬೇಡ. ಈಗ ವ್ಯಾಪಾರಸ್ಥರು ಏನೇನು ಹೇಳ್ಕೊತ ಹೊಂಟಾರ. ಈಗ ವಾಸ್ತುಸ್ಥಿತಿಗೆ ಏನಿದೆ ಅದ್ರ ಬಗ್ಗೆ ಮಾತಾಡ ಈಗ ನಮಗೆ ಏನಾಗೈತೆ ಅಂದ್ರೆ ವ್ಯಾಪಾರಸ್ಥರಿಗೆ ಸಮರ್ಪಕವಾದ ವ್ಯವಸ್ಥಿತವಾದ ಜಾಗೆಯನ್ನು ಗುರುತು ಮಾಡಿ ಕೊಡಬೇಕಾಗಿದೆ. ಯಾರಿಗೆ? ಹೋಲ್ಸೇಲ್ ಮಾರ್ಕೆಟ್ ಇರ್ಬೋದು, ರಿಟೇಲ್ ಮಾರ್ಕೆಟ್ ಇರ್ಬೋದು. ಈಗ ಎಲ್ಲ ಕಡೆ ವ್ಯವಹಾರ ಸ್ಪ್ಲಿಟ್ ಆಗಿ ಹೋದ್ಮ್ಯಾಗ ಜನ ಬರೋದು ಕಡಿಮೆ ಆಗಿಬಿಟ್ಟೈತಿ. ಆದ್ದರಿಂದ ನಾವು ವ್ಯಾಪಾರಸ್ಥರಿಗೆ ಒಂದು ಪರ್ಯಾಯ ಪರ್ಫೆಕ್ಟ್ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ಬೋದು. ಸರಿ, ಓಕೆ. ನಿಮ್ಮನ್ನು ಅವಕಾಶ ಮಾಡಿಕೊಟ್ರೆ ಇವೆಲ್ಲ ವಿಚಾರಧಾರೆಗಳನ್ನು ಇಟ್ಕೊಳ್ತಾ ಹೋಗ್ತಾ ಇದ್ರಿ. ನಾನು
ಸಮಯದ ವಿಚಾರ ಮಾಡುತ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದಾರೆ. ಬಸವಲಿಂಗಪ್ಪ ನಾವಲ್ಗಿಯವರು ಈ ಕ್ಷೇತ್ರದಲ್ಲಿ ಶಾಸಕರಾದರೆ ಒಂದು ಕಡೆಯಿಂದ ಭಾರತೀಯ ಜನತಾ ಪಕ್ಷದಿಂದ B.Pharm ಪಡೆದುಕೊಂಡು ಕ್ಷೇತ್ರ ಜನತೆಯ ಆಶೀರ್ವಾದವನ್ನು ಪಡೆದುಕೊಂಡು ಹಿಂದಿನ ಶಾಸಕರು ಈಗಿಲ್ಲ ಯಾರು ಮೇಟಿಯವರು ಅವರು ಏನು ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಚರ್ಚೆ ಮಾಡೋದಕ್ಕಿಂತ ಚರಂತಿಮಠ ಅವ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಗದ್ದಿಗೌಡರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಒಂದು ವೇಳೆ ನಾವಲ್ಗಿಯವರು ಅವಕಾಶವನ್ನು ಪಡೆದುಕೊಂಡು ತಾವು ನಂಬಿರ್ತಕ್ಕಂಥ ಭಾರತ ಮಾತೆ, ತಾವು ನಂಬಿರ್ತಕ್ಕಂಥ ಕೇಸರಿ ಮತ್ತು ತಾವು ನಂಬಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ತಮ್ಮ ತಾಯಿ ಅನ್ಕೊಳ್ತಾ ಮುಂದೆ ಹೋಗ್ತಾ ಇದ್ದಾರೆ. ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸ್ಕೊಂಡಿರ್ತಕ್ಕಂಥ ಅದೇ ದಿನ ತಮ್ಮ ಬೇಡಿಕೆ ಈ ಕ್ಷೇತ್ರದಿಂದ ಸರ್ಕಾರಕ್ಕೆ ಏನಿರಬಹುದು? ಅಲ್ಲ, ಅದನ್ನೇ ಹೇಳಿದಲ್ಲ ನಾನು. ಈಗ 3ನೇ ಹಂತದ ಕೆಲಸ ಶುರು ಆಗಿದೆ. ಬಾಗಲಕೋಟೆ ಜನರಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡೋಕ್ಕೆ ಜನ ತಯಾರದಾರ, ಭಾಳಷ್ಟು ಜನ ತಯಾರದಾರ. ಆದರೆ ನಮಗೇನಾಗೈತೆ ಅಂದರೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳೋದಂಥ ಪರಿಸ್ಥಿತಿ ಬಂದುಬಿಟ್ಟೈತಿ. ಈ ಬಾಗಲಕೋಟೆ ಒಳಗೆ ನೀವು ವ್ಯಾಪಾರೀಕರಣಕ್ಕಾಗಲಿ ವ್ಯಾಪಾರಸ್ಥರಿಗಾಗಲಿ ಹೋಲ್ಸೇಲ್ ಮಾರ್ಕೆಟು ರಿಟೇಲ್ ಮಾರ್ಕೆಟ್ ಅಂಥೇಳಿ ನೀವು ಒಂದು ವ್ಯವಸ್ಥೆಯನ್ನು ಒಂದು ಜಾಗೆಯನ್ನು ತೋರಿಸಿದ್ದಾದ್ರೆ ಸುಮಾರು 500 ಗ್ರಾಮಗಳು ಈ ವ್ಯಾಪ್ತಿಗೆ ಬರ್ತಾವೆ ಸರ್. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ, ಬದಾಮಿ ವಿಧಾನಸಭಾ ಮತಕ್ಷೇತ್ರ, ಬೀಳಿಗಿ ವಿಧಾನಸಭಾ ಮತಕ್ಷೇತ್ರ, ಮುಧೋಳ ಮತಕ್ಷೇತ್ರ, ಬಹಳಷ್ಟು ಹಳ್ಳಿಗಳು ನಿಯರ್ ಬೈ ಯಾವುದೋ ಒಂದು 15-20 ಕಿಲೋಮೀಟರ್ ಬರುವಂಥ ಭಾಳಷ್ಟು ಹಳ್ಳಿಗಳು. ಜನ ಇಲ್ಲಿ ಬಂದು ಇದಕ್ಕೆ ಇಲ್ಲಿ ಬಂದು ತಮ್ಮ ಕೆಲಸ ಮುಗಿಸ್ಕೊಂಡು ಹೋಗ್ಬೋದು. ಅದನ್ನು ಸರ್ಕಾರ ಮ್ಯಾಗ ಒತ್ತಡ ತರ್ಬೋದು. ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ರಾಜ್ಯದ ನಾಯಕರಿಗಾಗಿರಲಿ ಮತ್ತು ಕೇಂದ್ರ ನಾಯಕರಿಗಾಗಿರಲಿ ಮತ್ತು ಜಿಲ್ಲೆ ವ್ಯಾಪ್ತಿಯಲ್ಲಿ ಇದ್ದಿರತಕ್ಕಂಥ ಪ್ರಮುಖರಿಗಾಗಿರಲಿ ಮತ್ತು ಈ ವಿಧಾನಸಭಾ ಕ್ಷೇತ್ರ ಜನತೆಗೆ ಆಗಿರಲಿ, ನಾಯಕರಿಗೆ ನಿಮ್ಮನ್ನೇ ಯಾಕೆ ಕೊಡಬೇಕು ಅನ್ನೋಂಥ ಒಂದು ಸಂಕ್ಷೇಪವಾಗಿ ಒಂದು ಮನವಿಗಳನ್ನಾಗಿರಲಿ ಮತ್ತು ಕ್ಷೇತ್ರ ಜನತೆಗೆ ಒಂದು ಚಿರಋಣಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಈಗ ನಾನು ಭಾರತೀಯ ಜನತಾ ಪಾರ್ಟಿಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ನನ್ನ ಹೆಸರು ಓಡಾಡ್ತಾ ಇದೆ, ವರದಿಗಳ ಸರ್ವೇದಲ್ಲಿ ಬಂದಿದೆ. ಒಂದು, ಎರಡನೇದ್ದು ರಾಜ್ಯ ನಾಯಕರಲ್ಲಿ, ಯಾಕಂದರೆ ಹೈಕಮಾಂಡ್ಗೆ ಅಂದರೆ ನಮ್ಮ ವರಿಷ್ಠರಿಗೆ ಹೆಸರು ಶಿಫಾರಸು ಮಾಡೋರು ಇವರೇ, ಜಿಲ್ಲೆಯ ನಾಯಕರು, ರಾಜ್ಯ ನಾಯಕರು. ನನಗೊಂದು ಇಷ್ಟು ದಿವಸ ನನ್ನ ಅವಕಾಶ ವಂಚಿತನಾಗಿ ಪಾರ್ಟಿ ಏನು ಹೇಳೈತೆ ನಾನು ಕೆಲಸ ಮಾಡ್ಕೋತ ಬಂದೀನಿ. ನಾನು ದಯವಿಟ್ಟು ನನಗೊಂದು ಅವಕಾಶ ಕೊಡಬೇಕು ಅಂಥೇಳಿ ಅವ್ರಿಗೆ ಕೇಳ್ತೀನಿ. ಮತ್ತು ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದ ಜನತೆಗೆ ಅವರು ನನಗೆ ಅವಕಾಶ ಕೊಟ್ಟಿದ್ದಾದ್ರೆ ಅವರ ಆಸೆ ಆಕಾಂಕ್ಷೆಗಳಿಗೆ ಏನು ಒಂದು ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ನಾನು ಒಳ್ಳೆಯ ರೀತಿ ಕೆಲಸ ಮಾಡಿ ಅವರ ಮತ ವೇಸ್ಟ್ ಆಗಲಾರಂಥ ಕೆಲಸ ಮಾಡ್ತೀನಿ ಅನ್ನುವಂಥದ್ದು ಒಂದು ಭರವಸೆಯನ್ನು ಸರ್ಕಾರ ಜನತೆಗೆ ನಾನು ಕೊಡೋಕ್ಕೆ ಬಯಸ್ತೀನಿ. ಮತ್ತು ಜಿಲ್ಲೆಯ ಏನು ಭಾರತೀಯ ಜನತಾ ಪಾರ್ಟಿ ನಾಯಕರು, ರಾಜ್ಯ ನಾಯಕರು ದಯವಿಟ್ಟು ನನಗೊಂದು ಅವಕಾಶ ಕೊಡಬೇಕು ಅಂತೇಳಿ ಕಳಕಳಿಯಿಂದ ನಾನು ಮನವಿ ಮಾಡ್ಕೋತೇನೆ. ಓಕೆ, ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ಬಸವಲಿಂಗಪ್ಪ ನಾವಲ್ಗಿಯವರೇ ತಮ್ಮ ಹೆಸರು ಸಾಮಾಜಿಕ ಜಾಲತಾಣದಲ್ಲಿ ಆಗಿರಲಿ, ಆದರೆ ಇದು ನೀವು ಅಂತ ಇದ್ದೀರಿ, ಆದರೆ ನಿಷ್ಠಾವಂತ ಕಾರ್ಯಕರ್ತನ ಹೆಸರು ಆ ಪಕ್ಷದ ಮುಖಂಡರಲ್ಲಿ ಮತ್ತು ಕ್ಷೇತ್ರದ ನಿಷ್ಠಾವಂತ ಸೇವಕನಾಗಿ ಮುಂದುಡಿತಾ ಇರುವಂಥವರ ಹೆಸರನ್ನು ಮತದಾರ ಮನದಲ್ಲಿ ಇಟ್ಟುಕೊಂಡು ಇಲ್ಲಿವರೆಗೆ ತಮ್ಮ ಹೆಸರನ್ನು ತಂದು ಈ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆಯ ಗ್ರೌಂಡ್ ರಿಪೋರ್ಟ್ನಲ್ಲಿ ಕೂಡ ಬಂದಂಥ ಸಂದರ್ಭದಲ್ಲಿ ನಾವು ನಿಮ್ಮನ್ನು ಬಂದು ಗುರುತಿಸಿ ಭೇಟಿ ಮಾಡಿದ್ದೀವಿ. ಯಾಕಂದರೆ ನೀವು ಯಾವತ್ತೂ ಕೂಡ ನಮ್ಮ ಮಾಧ್ಯಮಕ್ಕೆ, ನಮ್ಮ ಇನ್ ಸರ್ವೆಗೆ ಪರಿಚಯ ಇಲ್ಲ ಮತ್ತು ಚಿರಪರಿಚಿತರು ಕೂಡ ಅಲ್ಲ. ನಾವು ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಕೇಳಿ ಬಂದಂಥ ವ್ಯಕ್ತಿನೂ ಕೂಡ ಅಲ್ಲ. ನೇರವಾಗಿ ಬಂದಿರತಕ್ಕಂಥ ವಿಷಯನೇ ಕೂಡ ನಿಮ್ಮ ಮುಂದುಗಡೆ ಪ್ರಸ್ತಾವನೆ ಮಾಡಿದ್ದೀವಿ. ಭಾರತ ಮಾತೆ ಮತ್ತು ಕ್ಷೇತ್ರದ ಪ್ರತಿಯೊಂದು ಮತದಾತರು ಮತ್ತು ನಿಮಗೆ ಜೀವ ಕೊಟ್ಟಿರ್ತಕ್ಕಂಥ ಈ ಕ್ಷೇತ್ರದ ಋಣವನ್ನು ತೀರಿಸಲಿಕ್ಕೆ ಒಂದು ಅವಕಾಶ ಬಂದಿದೆ ಮತ್ತು ನೀವು ದುಡಿದಿರ್ತಕ್ಕಂಥ ಋಣವನ್ನು ಮುಟ್ಟಿಸ್ಲಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಕೂಡ ಒಂದು ಅವಕಾಶ ಇದೆ. ಆ ಅವಕಾಶ ಕಲ್ಪಿಸಿ ನಿಮಗೆ ಬರಲಿ ಅಂತ ಹೇಳುತ್ತಾ ಸಂದರ್ಶನ ಮುಗಿಸ್ತಾ ಇದ್ದಾರೆ. ನಮಸ್ತೆ, ಜೈನ್ ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್.